ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬರ್ಡ್ಸ್ ವಿಶಸ್ ಯೂಟ್ಯೂಬ್ ಚಾನಲ್. ಅಮೃತಧಾರೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ. ಹಾಗೆ ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ನ ನೋಡ್ತಿದ್ದಲ್ಲಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದಂಗ ಮರಿಬೇಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಫ್ರೆಂಡ್ಸ್, ಸಂಚಿಕೆ ಶುರುವಿನಲ್ಲಿ ಪಾರು ಭೂಮಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಮೇಡಮ್, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಇನ್ನೇನು ಕರ್ನಾ ಡಾಕ್ಟರ್ ಬಂದ್ಬಿಡ್ತಾರೆ, ಅವರು ಒಂದ್ಸಲ ಬಂದ್ರು ಅಂದ್ರೆ ನಿಮ್ಗೆ ಯಾವ ಚಿಂತೆನೂ ಇರೋದಿಲ್ಲ ಅಂತ ಹೇಳಿದಾಗ, ಅದು ನನ್ಗೇನಾದ್ರೂ ಪರವಾಗಿಲ್ಲ, ನನ್ ಮಗುಗೇನೂ ಆಗ್ಬಾರ್ದು, ಗೌತಮ್ ಅವರು ಈ ಮಗು ಮೇಲೆ ಜೀವನ ಇಟ್ಕೊಂಡಿದ್ದಾರೆ, ಈ ಮಗುಗೇನಾದ್ರೂ ಅಪಾಯ ಆದ್ರೆ ಅವ್ರು ಸಹಿಸ್ಕೊಳ್ಳಲ್ಲ ದಯವಿತ್ತು ಅಂತ ಭೂಮಿ ಕಾಳ ಶುರು ಮಾಡ್ತಾಳೆ. ಏನೂ ಆಗಲ್ಲ, ಮಗುಗೂ ಏನೂ ಆಗಲ್ಲ, ನಿಮ್ಗೂ ಏನೂ ಆಗಲ್ಲ, ನಂಬಿಕೆ ಇಡಿ. ಡಾಕ್ಟರ್ ಕಣ್ಣ ಇಂಥ ಪೇಷಂಟ್ನೆಲ್ಲ ತುಂಬಾ ಜನನ ನೋಡಿದ್ದಾರೆ, ಹಾಗಾಗಿ ಅವರು ತುಂಬಾನೇ ಈಸಿಯಾಗಿ ನಿಮ್ಗೆ ಡೆಲಿವರಿ ಮಾಡ್ತಾರೆ. ಸ್ವಲ್ಪ ಭೂಮಿಕಾ, ಸ್ವಲ್ಪ ಸಹಿಸ್ಕೊಳ್ಳಿ, ಎಲ್ಲಾನೂ ಸರಿ ಹೋಗುತ್ತೆ ಅಂತ ಪಾರು ಭೂಮಿಕಾಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಈ ಕಡೆ ಆನಂದ ಸರಿಯಾದ ಸಮಯಕ್ಕೆ ಪೊಲೀಸರನ್ನೆಲ್ಲ ಕರ್ಕೊಂಡ್ಬರ್ತಾನೆ. ರೌಡಿಗಾಲು ಶಿವಣ್ಣ ಜೊತೆಗೆ ಫೈಟ್ ಮಾಡ್ತಿರುವಾಗ ಅಲ್ಲಿ ಪೊಲೀಸರನ್ನ ನೋಡ್ಕೊಂಡು ಎದ್ನೋ ಬಿದ್ನೋ ಅಂತ ಅವರ ರೌಡಿಗಳೆಲ್ಲ ಅಲ್ಲಿಂದ ಓಡೋಗ್ತಾರೆ. ನಂತರ ಜಯದೇವಿಗೆ ಇನ್ಫಾರ್ಮ್ ಮಾಡ್ತಾರೆ, ಪೊಲೀಸರು ಬಂದ್ರು, ಹಾಗಾಗಿ ನಮ್ ಕೈಯಲ್ಲಿ ಏನೂ ಮಾಡ್ಕೊಳಕ್ಕಾಗಿಲ್ಲ ಅಂತ ಹೇಳಿದಾಗ, ನಿಮ್ಮನ್ನ ನಂಬ್ಕೊಂಡು ಈ ಡೀಲ್ನ ನಿಮಗ್ ಕೊಟ್ವಲ್ವಾ, ನಾವು ದೊಡ್ಡ ತಪ್ಪು ಮಾಡಿದ್ವಿ, ಇಡೋ ಫೋನು ಅಂತ ಅವನಿಗೆ ಸರಿಯಾಗಿ ಹೊಗ್ದು ಫೋನ್ ಕಟ್ ಮಾಡ್ತಾರೆ. ಇವಾಗೇನ್ ಮಾಡೋದು ಅಂತ ಕೇಳಿದಾಗ ಶಕುಂತಲಾ, ನಾನಲ್ಲಿ ಹೋಗ್ತೀನಿ, ನನ್ ಕೈಲೇನಾದ್ರೂ ಮಾಡಕ್ಕಾಗುತ್ತಾ ನೋಡ್ತೀನಿ, ಆದ್ರೆ ಯಾವುದೇ ಕಾರಣಕ್ಕೂ ನೀನ್ ಮಾತ್ರ ಗೌತಮ್ ಕಣ್ಗೆ ಬೀಳ್ಬಾರ್ದು, ಅವನಿಗೆ ಅನುಮಾನ ಬರೋ ಥರ ನಡ್ಕೋಬೇಡ, ಯಾಕಂದ್ರೆ ಅವನಿಗೆ ನಿನ್ಮೇಲೆ ಆಲ್ರೆಡಿ ತುಂಬ ಕೋಪ ಇದೆ. ಒಂದ್ವೇಳೆ ಇದರಿಂದ ನೀನೇನಾದ್ರೂ ಇದೆಯಾ ಅಂತ ಗೊತ್ತಾದ್ರೆ ನಿನ್ಮೇಲೆ ಸ್ವಲ್ಪನೂ ಮುಲಾಜಿ ಇಟ್ಕೊಳ್ಳಲ್ಲ. ಈಗ ಅವನು ಹಳೆ ಗೌತಮ್ ಹಾಗೆ ಉಳಿದಿಲ್ಲ, ನಿನ್ಪಾಲಿಗೆ ನೆನ್ಪಿರ್ಲಿ ಅಂತ ಹೇಳ್ಬಿಟ್ಟು ಶಕುಂತಲಾ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಡಾಕ್ಟರ್ ಕಣ್ಣ ಡ್ರೆಸ್ ಚೇಂಜ್ ಮಾಡ್ಕೊಂಡು ಭೂಮಿಕಾ ಹತ್ರ ಬಂದು, ಬಂದಾಯ್ತು, ನೀವಿನ್ನೇನ್ ಭಯ ಪಡ್ಬೇಕಾಗಿಲ್ಲ, ನಾನೆಲ್ಲ ನೋಡ್ಕೊಂತೀನಿ ಅಂತ ಹೇಳಿದಾಗ, ಡಾಕ್ಟರ್ ಕಣ್ಣ ಪ್ಲೀಸ್, ಇವ್ರು ಅವಾಗಿಂದ ಪೇನ್ ತಡೆಯೋಕಾಗ್ದೆ ತುಂಬಾನೇ ಹೊದ್ದಾಡ್ತಿದ್ದಾರೆ, ಪ್ಲೀಸ್ ಏನಾದ್ರೂ ಮಾಡಿ ಅಂತ ಕೇಳಿದಾಗ, ಡೋಂಟ್ ವರಿ, ನಾನ್ ಬಂದಿದ್ದೀನಲ್ವಾ, ನಾನೆಲ್ಲ ಸರಿ ಮಾಡ್ತೀನಿ. ಅವರು ಭೂಮಿಯ ಚೆಕ್ ಮಾಡ್ಬಿಟ್ಟು, ತರಿಗೆಯೂ ತುಂಬಾನೇ ಕ್ರಿಟಿಕಲ್ ಆಗಿದೆ ಅನಿಸ್ತಿದೆ ಅಂತ ಹೇಳಿದಾಗ, ಯಾಕೆ ಡಾಕ್ಟರ್ ಕಣ್ಣ, ನಾರ್ಮಲ್ ಡೆಲಿವರಿ ಆಗಲ್ವಾ, ಸಿಸರಿಂಗ್ ಮಾಡ್ಬೇಕಾ ಅಂತ ಕೇಳಿದಾಗ, ಇಲ್ಲ ನಾರ್ಮಲ್ಲೇ ಮಾಡ್ಸೋಣ, ಆದರೆ ಭೂಮಿಕಾ ಅವರು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ಇವ್ರು ಅವಾಗಿಂದ ಪೇನ್ ತಿಂತಾರೆ ಅಂದ್ರೆ ಇವರ ಒಳಗಡೆ ಆಲ್ರೆಡಿ ಭಯ ತುಂಬಿಕೊಂಡಿದೆ, ಆಯ್ತಾ, ಹಾಗಾಗಿ ಇವ್ರಿಗೆ ಧೈರ್ಯ ಬರ್ಬೇಕು ಅಂದ್ರೆ ಇವ್ರ ಹಸ್ಬೆಂಡ್ನ ಇಲ್ಲಿಗೆ ಕರೀರಿ, ಇವ್ರ ಜೊತೆಗೆ ಇವ್ರ ಹಸ್ಬೆಂಡ್ ಇದ್ರೆ ಇವ್ರಿಗೆ ಸ್ವಲ್ಪ ಧೈರ್ಯ ಬರಬಹುದು ಅಂತ ಹೇಳಿದಾಗ, ಸರಿ ಅಂತ ಪಾರು ಓಡಿ ಬಂದು, ಗೌತಮ್ ಸರ್ ನೀವು ಬನ್ನಿ ಒಳಗಡೆ ಅಂತ ಕರೀತಾಳೆ. ಆಗ, ಹೋಗು ಗೆಳೆಯ ಹೋಗು ಅಂತ ಆನಂದ ಗೌತಮ್ನ ಒಳಗ್ ಕಳಿಸ್ತಾನೆ. ಈ ಕಡೆ ಗೌತಮ್ ಒಳಗ್ ಬಂದ ತಕ್ಷಣ, ನೀವು ಇವತ್ತು ಭೂಮಿಕಾ ಅವರಿಗೆ ಎಷ್ಟು ಆಗುತ್ತೋ ಅಷ್ಟು ಧೈರ್ಯ ತುಂಬಬೇಕು, ನೀವಿಬ್ರೂ ಎಷ್ಟು ಧೈರ್ಯವಾಗಿರ್ತಿರೋ ನಿಮ್ಮ ಮಗು ಕೂಡ ಅಷ್ಟೇ ಸೇಫಾಗಿ ಈ ಭೂಮಿಗೆ ಬರುತ್ತೆ, ಹಾಗಾಗಿ ನೀವು ಸ್ವಲ್ಪ ಇವರಿಗೆ ಸಮಾಧಾನ ಹೇಳಿ ಸ್ಟ್ರಾಂಗ್ ಆಗಿರುವಂತೆ ನೋಡ್ಕೊಳ್ಳಿ ಅಂತ ಡಾಕ್ಟರ್ ಕರ್ಣ ಹೇಳಿದಂತೆ ಗೌತಮ್ ಓಡಿ ಬಂದು ಭೂಮಿಕಾಗೆ ಸಮಾಧಾನ ಮಾಡ್ತಾನೆ. ಭೂಮಿಕಾ, ಇಲ್ನೋಡಿ, ನಮ್ಗಿವಾಗ ಹೊಸ ಜವಾಬ್ದಾರಿ ಬರ್ತಾ ಇದೆ, ನಮ್ಮ ಮಗು ಇನ್ನೇನ್ ಸ್ವಲ್ಪ ಸಮಯದಲ್ಲಿ ಭೂಮಿಗೆ ಬರುತ್ತೆ, ಆದ್ರೆ ನಿಮ್ಗಿಂತ ಜಾಸ್ತಿ ನನ್ಗೆ ಯಾವುದೂ ಇಲ್ಲ, ಧೈರ್ಯ ತಂದುಕೊಳ್ಳಿ. ಇಲ್ನೋಡಿ, ನನ್ನನ್ನೋಡಿ ಭೂಮಿಕಾ, ನೀವು ಬಂದ್ಮೇಲೆ ನನ್ನ ಜೀವನದಲ್ಲೇ ಸಾಕಷ್ಟು ಬದಲಾವಣೆ ಆಗಿದೆ, ಈಗ ನನ್ನನ್ನ ಅರ್ಧದರಲ್ಲಿ ಬಿಟ್ಟು ನೀವು ಹೋಗ್ಬೇಡಿ ಭೂಮಿಕಾ, ನಾನು ಈ ಭೂಮಿ ಮೇಲೆ ಖುಷಿಯಾಗಿರ್ಬೇಕು ಅಂದೇ ನೀವು ನನ್ ಜೊತೆಗೆ ಇರ್ಲೇಬೇಕು. ಈ ಕಡೆ ಡಾಕ್ಟರ್ ಕರ್ಣ, ತುಂಬಾ ಪುಷ್ ಮಾಡಿ, ಈಗ ಎಷ್ಟು ಪುಷ್ ಮಾಡ್ತೀರೋ ಅಷ್ಟು ಬೇಗ ನಿಮ್ ಮಗುನ ನೀವು ನೋಡ್ಬೋದು, ಪುಷ್ ಪುಷ್, ಅಯ್ಯೋ ಉಸಿರು ಕಟ್ಟಕ್ ಆಗ್ತಾ ಇಲ್ಲ ಅಂದಾಗ, ಅಲ್ಲ, ಉಸಿರು ಆಡ್ಕೊಂಡು ನಿಧಾನಕ್ಕೆ ಉಸಿರನ್ನ ತಗೊಂಡು ಪುಷ್ ಮಾಡ್ಬೇಕು ಅಂತ ಕರ್ಣ ಗಂಭೀರವಾಗಿ ಹೇಳ್ತಾರೆ. ಇದೇ ಸಮಯದಲ್ಲಿ ಭೂಮಿಕಾ ಹೊಟ್ಟೆ ನೋವಿನಿಂದ ಜೋರಾಗಿ ಕಿರ್ಚಕ್ ಶುರು ಮಾಡ್ತಾರೆ. ಭೂಮಿಕಾ, ಇಲ್ನೋಡಿ, ನನ್ನನ್ನು ನೋಡಿ ಭೂಮಿಕಾ ಅಂತ ಗೌತಮ್ ಭೂಮಿಕಾನ ಎಣ್ಣೆಯೆಲ್ಲ ಮುಟ್ತಾ ಧೈರ್ಯ ಕೊಡ್ತಾನೆ. ಈ ಕಡೆ ಶಿವಣ್ಣ ಮಾಕಳವ ದೇವ್ರಹತ್ರ ಬೇಡ್ತಾ, ಅವರು ತಾಯಿ ಮಗು ಸೇಫ್ ಆಗಿರೋ ತರ ಮಾಡು ದೇವ್ರೆ ಅಂತ. ಆನಂದ್ ಕೂಡ ದೇವ್ರ ಹತ್ರ ಪ್ರಾರ್ಥನೆ, ದೇವ್ರೆ, ನನ್ ಗೆಳೆಯ ಇಲ್ಲಿ ತನಕ ಯಾರಿಗೂ ಅನ್ಯಾಯ ಮಾಡಿಲ್ಲ, ತನ್ಗೆ ಎಷ್ಟು ನೋವಾದ್ರೂ ಪರವಾಗಿಲ್ಲ, ಬೇರೆಯವರು ಖುಷಿಯಾಗಿರ್ಬೇಕು ಅಂತ ಬಯಸೋ ಜೀವ, ಅವನ ಜೀವನದಲ್ಲಿ ಒಂದು ಖುಷಿ ಘಟ್ಟ ಬರ್ತಾ ಇದೆ, ಅದನ್ನ ಅವನಿಂಗ ದೂರ ಮಾಡ್ಬೇಡ ದೇವ್ರೆ ಅಂತ. ಪಾರು, ಭೂಮಿಕಾ ಇಲ್ನೋಡಿ, ಸಮಾಧಾನ ಮಾಡ್ಕೊಳ್ಳಿ, ಸ್ವಲ್ಪ ಉಸಿರು ತಗೊಂಡು ತುಂಬಾ ಜೋರಾಗಿ ಪುಷ್ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾಳೆ. ಈ ಮಧ್ಯೆ ಮಗು ಅಳು ಸೌಂಡು ಬಂದ್ ಶಕುಂತಲಾ ಸೇರಿ ಎಲ್ಲರೂ ಶಾಕಕ್ ಬಿಡ್ತಾರೆ. ಗೌತಮ್ ಹೆಣ್ಣು ಮಗುವನ್ನ ನೋಡ್ತಾನೆ. ಭೂಮಿಕಾ ಬಿದ್ದಿರ್ತಾಳೆ, ಅವಳ ಹಣೆ ಸವರಿ ಮುತ್ಕೊಡ್ತಾನೆ. ಕಂಗ್ರ್ಯಾಚುಲೇಷನ್ಸ್, ನಿಮ್ಗೆ ಹೆಣ್ಣು ಮಗು ಆಗಿದೆ. ಭೂಮಿಕಾ ಗೆದ್ದ ಭಾವ. ಡಾಕ್ಟರ್ ಕರ್ಣಗೆ, ಥ್ಯಾಂಕ್ ಯು ಸೋ ಮಚ್, ನೀವು ನಮ್ ಪಾಲಿಗೆ ದೇವ್ರು ಅಂತಾಳೆ. ಡಾಕ್ಟರ್, ಇಟ್ಸ್ ಮೈ ಡ್ಯೂಟಿ,
ಇಲ್ಲೇ ಈ ಸಂಚಿಕೆ ಮುಕ್ತಾಯ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರಿ ಪ್ಲೀಸ್ ಬಂದು ಲೈಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ.